ದರ್ಶನ್ಗೆ ನಾಳೆಯೇ ಸರ್ಜರಿ ಆಗದಿದ್ರೆ ಸತ್ತೇ ಹೋಗ್ತಾರೆ, ಅವರಿಗೆ ಲಕ್ವ ಹೊಡೆಯೋ ಸಂಭವವು ಹೆಚ್ಚಿದೆ. ಹೀಗೆಲ್ಲ ಹೇಳಿ 5 ವಾರವಾದರೂ ದರ್ಶನ್ ಸರ್ಜರಿ ಆಗಿಲ್ಲ ಯಾಕೆ? ಹೀಗೆಂದು ಸರ್ಕಾರದ ಪರ ವಕೀಲರಾದಂತಹ ಎಸ್ಪಿಪಿ ಪ್ರಸನ್ನಕುಮಾರ್ ನಿನ್ನೆ ಹೈಕೋರ್ಟ್ನಲ್ಲಿ ಪ್ರಬಲ ವಾದ ಮಂಡನೆ ಮಾಡಿದ್ರು. ದರ್ಶನ್ ಹೈಕೋರ್ಟ್ನ ಅನುಕಂಪವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ತಕ್ಷಣ ಆರೋಪಿ ದರ್ಶನ್ ರವರ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಎಂದು ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದಕ್ಕೆ ಪ್ರತಿರೋಧವನ್ನ ಒಡ್ಡಿದ್ರು. ಹೌದು, ದರ್ಶನ್ ಮತ್ತು ಅವರ ಸಹಚರ ಆರೋಪಿಗಳು ಕೋರ್ಟ್ಗೆ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ಶುಕ್ರವಾರ ಬೆಂಗಳೂರು ಹೈಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ಗೆ ಬಿಪಿ ಸಮಸ್ಯೆ ಇದೆ, ಅದಕ್ಕೆ ಸರ್ಜರಿಗೆ ವಿಳಂಬವಾಗಿದೆ ಎಂದು ಸಿವಿ ನಾಗೇಶ್ ವಾದವನ್ನ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಿದ್ದಂತಹ ಸರ್ಕಾರಿ ಅಭಿಯೋಜಕ ಪ್ರಸನ್ನಕುಮಾರ್, ₹2 ಮಾತ್ರೆಯಲ್ಲೇನೆ ಬಿಪಿ ಕಡಿಮೆಯಾಗುತ್ತೆ, ಸಿವಿ ನಾಗೇಶ್ ಬಹಳ ಚೆನ್ನಾಗಿನೇ ಕತೆ ಕಟ್ತಾರೆ ಎಂದು ಪ್ರತಿವಾದವನ್ನ ಮಂಡನೆ ಮಾಡಿದ್ರು. ಇಂತಹ ರಕ್ತದೊತ್ತಡ ಸಮಸ್ಯೆಗಳನ್ನ ಕೇವಲ 2 ದಿನಗಳೊಳಗೇನೆ ಹತೋಟಿಗೆ ತರಬಹುದು. ದರ್ಶನ್ ಮಧ್ಯಂತರ ಜಾಮೀನನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ವಾದವನ್ನ ಮಾಡಿದ್ದಾರೆ. ಈ ನಡುವೆ ವಾದ ಮಂಡನೆ ಮಾಡಿದಂತಹ ದರ್ಶನ್ ಪರ ವಕೀಲರು ರೇಣುಕಾಸ್ವಾಮಿ, ಪವಿತ್ರಾ ಗೌಡರಿಗೆ ತಮ್ಮ ಗುಪ್ತಾಂಗದ ಫೋಟೋವನ್ನ ಕಳುಹಿಸಿದ್ದಾರೆ. ಇದರ ಬಗ್ಗೆ ಪ್ರಸನ್ನಕುಮಾರ್ ಏನು ಹೇಳ್ತಾ ಇಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೂ ಕೂಡ ಉತ್ತರ ಕೊಟ್ಟಂತಹ ಎಸ್ಪಿಪಿ, ಇನ್ಸ್ಟಾಗ್ರಾಂನಲ್ಲಿ ನಿರ್ಬಂಧಿಸುವ ಆಯ್ಕೆ ಮತ್ತು ಸ್ವೀಕರಿಸುವ ಆಯ್ಕೆ ಇದೆ. ಪವಿತ್ರಾ ಗೌಡ ಮೆಸೇಜ್ ಮಾಡಿ ಆರೋಪಿ ನಂಬರ್ 3 ತಾನೇ ಮೆಸೇಜ್ ಮಾಡಿದ್ದಾನೆ ಎಂದು ಹೇಳಲು ಸಿವಿ ನಾಗೇಶ್ ಹೇಳಿಕೊಟ್ಟಿದ್ದಾರೆ. ಕೊಲೆ ಮಾಡುವ ಉದ್ದೇಶವಿಲ್ಲದಿದ್ರೆ ಇನ್ಸ್ಟಾಗ್ರಾಂನಲ್ಲಿ ನಿರ್ಬಂಧವನ್ನು ತೋರ್ತಾ ಇದ್ರು ಎಂದು ವಾದವನ್ನ ಮಂಡನೆ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಪ್ರಸನ್ನಕುಮಾರ್ ವಾದ ಮಂಡನೆಯಿಂದ ದರ್ಶನ್ನ ಮುಖ್ಯ ಜಾಮೀನು ಕೈ ತಪ್ಪುವ ಹಂತದಲ್ಲಿದ್ದು, ನ್ಯಾಯಾಲಯ ಯಾವ ತೀರ್ಪು ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ನಟ ದರ್ಶನ್ಗೆ ನಾಳೆಯೇ ಸರ್ಜರಿ ಆಗದಿದ್ರೆ ಸತ್ತೇ ಹೋಗ್ತಾರೆ, ಅವರಿಗೆ ಲಕ್ವ ಹೊಡೆಯೋ ಸಂಭವವು ಹೆಚ್ಚಿದೆ. ಹೀಗೆಲ್ಲ ಹೇಳಿ 5 ವಾರವಾದರೂ ದರ್ಶನ್ ಸರ್ಜರಿ ಆಗಿಲ್ಲ ಯಾಕೆ? ಹೀಗೆಂದು ಸರ್ಕಾರದ ಪರ ವಕೀಲರಾದಂತಹ ಎಸ್ಪಿಪಿ ಪ್ರಸನ್ನಕುಮಾರ್ ನಿನ್ನೆ ಹೈಕೋರ್ಟ್ನಲ್ಲಿ ಪ್ರಬಲವಾದ ವಾದ ಮಂಡನೆಯನ್ನ ಮಾಡಿದ್ರು. ದರ್ಶನ್ ಹೈಕೋರ್ಟ್ನ ಅನುಕಂಪವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ತಕ್ಷಣ ಆರೋಪಿ ದರ್ಶನ್ ರವರ ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಎಂದು
ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದಕ್ಕೆ ಪ್ರತಿರೋಧವನ್ನ ಒಡ್ಡಿದ್ರು. ಹೌದು, ದರ್ಶನ್ ಮತ್ತು ಅವರ ಸಹಚರ ಆರೋಪಿಗಳು ಕೋರ್ಟ್ಗೆ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ಶುಕ್ರವಾರ ಬೆಂಗಳೂರು ಹೈಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ಗೆ ಬಿಪಿ ಸಮಸ್ಯೆ, ಅದಕ್ಕೆ ಸರ್ಜರಿಗೆ ವಿಳಂಬವಾಗಿದೆ ಎಂದು ಸಿವಿ ನಾಗೇಶ್ ವಾದವನ್ನ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಿದ್ದ ಸರ್ಕಾರಿ ಅಭಿಯೋಜಕರಾದಂತಹ ಪ್ರಸನ್ನಕುಮಾರ್, ₹2 ಮಾತ್ರೆಯಲ್ಲೇನೆ ಬಿಪಿ ಕಡಿಮೆಯಾಗುತ್ತೆ, ಸಿವಿ ನಾಗೇಶ್ ಬಹಳ ಚೆನ್ನಾಗಿ ಕತೆ ಕಟ್ತಾರೆ ಎಂದು ಪ್ರತಿವಾದ ಮಂಡನೆಯನ್ನ ಮಾಡಿದ್ರು. ಇಂತಹ ರಕ್ತದೊತ್ತಡ ಸಮಸ್ಯೆಗಳನ್ನ ಕೇವಲ 2 ದಿನಗಳೊಳಗೇನೆ ಹತೋಟಿಗೆ ತರಬಹುದು. ದರ್ಶನ್ ಮಧ್ಯಂತರ ಜಾಮೀನನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ವಾದ ಮಾಡಿದ್ದಾರೆ. ಈ ನಡುವೆ ವಾದ ಮಂಡನೆಯನ್ನ ಮಾಡಿದಂತಹ ದರ್ಶನ್ ಪರ ವಕೀಲರು ರೇಣುಕಾಸ್ವಾಮಿ, ಪವಿತ್ರ ಗೌಡರವರಿಗೆ ತಮ್ಮ ಗುಪ್ತಾಂಗದ ಫೋಟೋವನ್ನ ಕಳುಹಿಸಿದ್ದಾರೆ. ಇದರ ಬಗ್ಗೆ ಪ್ರಸನ್ನ ಕುಮಾರ್ ಏನು ಹೇಳ್ತಾ ಇಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಇದಕ್ಕೂ ಸಹ ಉತ್ತರ ಕೊಟ್ಟಂತಹ ಎಸ್ಪಿಪಿ, ಇನ್ಸ್ಟಾಗ್ರಾಂನಲ್ಲಿ ನಿರ್ಬಂಧಿಸುವ ಆಯ್ಕೆ ಮತ್ತು ಸ್ವೀಕರಿಸುವ ಆಯ್ಕೆ ಇದೆ. ಪವಿತ್ರ ಗೌಡ ಮೆಸೇಜ್ ಮಾಡಿ ಆರೋಪಿ ನಂಬರ್ 3 ತಾನೇ ಮೆಸೇಜ್ ಮಾಡಿದ್ದಾನೆ ಎಂದು ಹೇಳಲು ಸಿವಿ ನಾಗೇಶ್ ಹೇಳಿಕೊಟ್ಟಿದ್ದಾರೆ. ಕೊಲೆ ಮಾಡುವ ಉದ್ದೇಶವಿಲ್ಲದಿದ್ರೆ ಇನ್ಸ್ಟಾಗ್ರಾಂನಲ್ಲಿ ಪ್ರತಿರೋಧವನ್ನ ಅಥವಾ ನಿರ್ಬಂಧನವನ್ನ ತೋರ್ತಾ ಇದ್ರು ಎಂದು ವಾದವನ್ನ ಮಂಡನೆ ಮಾಡಿದ್ರು. ಪ್ರತಿವಾದವನ್ನ ಆಲಿಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನಕ್ಕೆ 2:30ಕ್ಕೆ ಮುಂದೂಡಿದೆ. ಪ್ರಸನ್ನ ಕುಮಾರ್ ವಾದ ಮಂಡನೆಯಿಂದ ದರ್ಶನ್ಗೆ ಮುಖ್ಯ ಜಾಮೀನು ಕೈತಪ್ಪುವ ಹಂತದಲ್ಲಿದ್ದು, ನ್ಯಾಯಾಲಯ ಯಾವ ತೀರ್ಪು ನೀಡುತ್ತೆ ಅಂತ ಕಾದು ನೋಡಬೇಕಾಗಿದೆ.